ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ಪತ್ನಿ ಎರಡನೇ ಮದುವೆಯಾದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಗಂಡನಿಗೆ ಕರೆ ಮಾಡಿ ಆಕೆ ಆಡಿದ್ದು ಎಂತ ಹೈ ಡ್ರಾಮಾ ಗೊತ್ತಾ? ಮನೆಗೆ ವಾಪಸ್ ಬಂದ್ಮೇಲೆ ಮಿಡ್ ನೈಟ್ ಆಗಿದ್ದಾದ್ರೂ ಏನು? ತಾರ್ ಜೀಪಲ್ ಹೋಗಿ ಎರಡನೇ ಮದುವೆ ಆದ್ಲಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಇದು. ಆಕೆ ಮನೆಗೆ ವಾಪಸ್ ಬಂದ್ಮೇಲೆ ಮಿಡ್ ನೈಟ್ ಆಗಿದ್ದೇ ಬೇರೆ. ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಎರಡನೇ ಮದುವೆ ಆಗಿದ್ಲು ಈಕೆ. ತಾರ್ ಜೀಪ್ನಲ್ಲೇ ತಾಳಿ ಕಟ್ಟಿಸ್ಕೊಂಡು ಕಾಲುಂಗುರ ತೊಡಿಸ್ಕೊಂಡಿದ್ಲು. ಗಂಡ ಅಷ್ಟೇ ಅಲ್ಲ, 6 ವರ್ಷದ ಮಗರನ್ನು ಕೂಡ ಬಿಟ್ಟು ಹೋಗಿದ್ಲು. ಗಂಡ ಠಾಣೆಯ ಮೆಟ್ಟಿಲು ಇರ್ತಾ ಇದ್ದಂತೆ ಮೊಬೈಲ್ ಟ್ರ್ಯಾಕ್ ಮಾಡಿದ್ರು ಪೊಲೀಸರು. ಪೊಲೀಸ್ ಸ್ಟೇಷನ್ಗೆ ಕರೆಸಿ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ರು ಪೊಲೀಸರು. ತದನಂತರದಲ್ಲಿ ಆಕೆ ಹೈ ಡ್ರಾಮಾ ಶುರು ಮಾಡಿದ್ಲು. ಏನ್ ಮಾಡಿದ್ಲು ಹಾಗಾದ್ರೆ? ಆಕೆ ಮದುವೆ ಆಗಿದ್ದನ್ನ ನೀವು ವಿಜುವಲ್ಸ್ ಗಮನಿಸಿದ್ರಿ. ಗಂಡ ಇದ್ದಾನೆ, ಮಗು ಇದೆ 6 ವರ್ಷದ್ದು. ಹಂಗಿದ್ರೂ ಕೂಡ ಬಿಟ್ಟು ಬಂದು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಬಂದವಳು ಇನ್ಯಾರ ಜೊತೆನೋ ಮದುವೆ ಆಗಿದ್ಲು. ತಾರ್ ಜೀಪ್ನಲ್ಲೇ ಕುತ್ಕೊಂಡು ತಾಳಿ ಕಟ್ಟಿಸ್ಕೊಂಡಿದ್ದು. ಯಾವುದೋ ಮದುವೆ ಮಂಟಪ ಅಲ್ಲ, ದೇವಸ್ಥಾನ ಅಲ್ಲ, ತಾರ್ ಜೀಪ್ನಲ್ಲಿ ಸಾಂತ್ವನ ಕೇಂದ್ರಕ್ಕೆ ಹೋಗ್ತಾ ಇದ್ದಂತೆ ಮಹಾ ಡ್ರಾಮಾ ಸೃಷ್ಟಿ ಮಾಡಿದ್ಲು ಈಕೆ. ಮೊದಲ ಪತಿಗೆ ಕರೆ ಮಾಡಿ ಕರ್ಕೊಂಡು ಹೋಗುವಂತ ಗೋಗರ್ದಿದ್ಲಂತೆ. ಸ್ವಲ್ಪ ದಿನ ಅಲ್ಲೇ ಇರು ನೀನು, ನಿಂಗೆ ಬುದ್ಧಿ ಬರುತ್ತೆ ಅಂತೇಳಿ ಮೊದಲ ಪತಿ ಹೇಳಿದ್ದ. ಅದಾದ ಬಳಿಕ ಹೊಸ ನಾಟಕ ಶುರು ಮಾಡಿದ್ಲು ಈಕೆ. ನನಗೆ ಹೆಚ್ಚು ಬ್ಲೀಡಿಂಗ್ ಆಗ್ತಿದೆ, ಆಸ್ಪತ್ರೆ ಸೇರ್ತೀನಿ ಅಂತ ಆಸ್ಪತ್ರೆಗೆ ಹೋಗಿದ್ಲು. ಅಲ್ಲಿ ಸಾಂತ್ವನ ಕೇಂದ್ರದಲ್ಲಿದ್ದಂಥ ಸಂದರ್ಭದಲ್ಲಿ ಗಂಡನಿಗೆ ಮತ್ತೆ ಫೋನ್ ಮಾಡಿ ಹೇಳಿದ್ಲು, ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ. ಇನ್ನು ಆಸ್ಪತ್ರೆಗೆ ಬಂದ ಮೊದಲ ಪತಿಯ ಕಾಲಿಗೆ ಬಿದ್ದು ಗೋಗರ್ದಿದ್ದಂಥ ಈ ಪತ್ನಿ ಹೆಂಡತಿಗೆ ತಪ್ಪಿನ ಅರಿವಾಗಿದೆ ಅಂತ ಮನೆಗೆ ಕರ್ಕೊಂಡು ಬಂದಿದ್ದ. ಆದ್ರೆ ಮಧ್ಯರಾತ್ರಿ ಮತ್ತೆ ಮನೆ ಬಿಟ್ಟು ಎರಡನೇ ಗಂಡನ ಜೊತೆ ಎಸ್ಕೇಪ್ ಆದ್ಲು. ಅಮ್ಮ ಬೇಕು ಅಂತ ಪಾಪ 6 ವರ್ಷದ ಆ ಮಗ ಕಣ್ಣೀರಿಡ್ತಿದ್ದಾನೆ. ಮತ್ತೆ ಈಗ ಪೊಲೀಸರ ಮೊರೆ ಹೋಗೋದಕ್ಕೆ ಮುಂದಾದ ಮೊದಲ ಗಂಡ. ಎಷ್ಟೆಲ್ಲ ಹೈ ಡ್ರಾಮಾ ಮಾಡಿದ್ದಾಳೆ ನೋಡಿ ಈಕೆ. ಮೊದಲು ಗಂಡನ್ ಬಿಟ್ಟು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳೋಗಿರ್ತಾಳೆ, ಇನ್ನೊಂದು ಮದುವೆ ಆಗ್ತಾಳೆ. ತದನಂತರದಲ್ಲಿ ಆತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ, ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ ಅಂತ. ಮೊಬೈಲ್ ಟ್ರ್ಯಾಕ್ ಆಗ್ತಿದ್ದಂತೆ ಈಕೆ ವಿಷಯ ಗೊತ್ತಾಗುತ್ತೆ. ಸರಿ ಆಯ್ತು ಅಂತ ಸಾಂತ್ವನ ಕೇಂದ್ರದಲ್ಲಿ ಬಿಡ್ಲಾಗಿತ್ತು, ಅಲ್ಲೂ ಕೂಡ ಹೈ ಡ್ರಾಮಾ. ತದನಂತರದಲ್ಲಿ ಮನೆಗೆ ಕರ್ಕೊಂಡು ಬಂದಿದ್ದಾನೆ, ತಪ್ಪಿನ ಅರಿವಾಗಿರ್ಬೋದು ನನ್ನ ಹೆಂಡತಿಗೆ ಅಂತ. ಆದ್ರೆ ಆಕೆ ಮತ್ತೆ ಮಧ್ಯರಾತ್ರಿ ಎರಡನೇ ಗಂಡನ ಜೊತೆ ಓಡ್ ಹೋಗಿದ್ದಾಳೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಕೆ ತಾರ್ ಜೀಪ್ ನಲ್ಲಿ ಹೋಗಿ ಏನ್ ಮದ್ವೆ ಆದ್ಲಲ್ಲ, ಆಕೆ ಹೈ ಡ್ರಾಮಾಗಳು ಏನು, ಸದ್ಯಕ್ಕೆ ಏನ್ ಕಂಡೀಷನ್ ಇದೆ, ಪೊಲೀಸರ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಡೀಟೇಲ್ಸ್ ಸಿಕ್ಕಿದೆ? ಖಂಡಿತ ಸೌಖ್ಯ. ಏನು ಹಾಸನದ ಮುಖಂದೂರಿನ ಹರ್ಷಿತಾ ಏನು ಮಹಿಳೆ ಇದ್ದಾಳೆ, ಆಕೆ ಪ್ರಿಯಕರನ ಜೊತೆ ಹೋಗಿ ತಾರ್ ಜೀಪ್ ನಲ್ಲಿ ಮದುವೆ ಕೂಡ ಆಗ್ತಾಳೆ. ಮದುವೆಯಲ್ಲಿ ಏನು ಕಾರ್ನಲ್ಲೇ ತಾಳಿನೂ ಕೂಡ ಪ್ರಿಯಕರ ಕಟ್ತಾನೆ, ಜೊತೆಗೆ ಕಾಲುಂಗ್ರವನ್ನು ಕೂಡ ತೊಡಸ್ತಾನೆ. ಆದ್ರೆ ಅಲ್ಲಿಂದ ಗಂಡನ ಮನೆಗೆ ಹೋಗ್ತೀನಿ, ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳದಂತ ಮಹಿಳೆ ಫೋನ್ ಸ್ವಿಚ್ ಆಫ್ ಮಾಡ್ತಾಳೆ. ಫೋನ್ ಸ್ವಿಚ್ ಆಫ್ ಮಾಡಿದಾಗ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡಿ ಅವ್ರನ್ನ ಕರೆ ತಂದು ಅವ್ರನ್ನ ಎನ್ಕ್ವೈರಿ ಕೂಡ ಮಾಡ್ತಾರೆ. ಎನ್ಕ್ವೈರಿಯಲ್ಲಿ ಏನಾದ್ರೂ ಪತಿಯಿಂದ ಕಿರುಕುಳ ಇದೆಯಾ, ಯಾಕೆ ಅಂತ ಎಲ್ಲ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಆಕೆ ಏನು ಉತ್ತರಿಸಲ್ಲ. ಜೊತೆಗೆ ಒಂದು ಗಂಡು ಮಗು ಕೂಡ ಇರುತ್ತೆ ಅವಳಿಗೆ. ಗಂಡು ಮಗು ಗಂಡನನ್ನ ಬಿಟ್ಟು ಆಕೆ ಆ ಒಂದು ತಾರ್ ಜೀಪ್ ನಲ್ಲಿ, ಅದರಲ್ಲೂ ಹಾಸನದ ಒಂದು ಏನು ಪ್ರಮುಖ ವೃತ್ತ ಇದೆ, ಆ ವೃತ್ತದಲ್ಲಿ ಆ ಕಾರ್ನಲ್ಲಿ ಮದುವೆ ಕೂಡ ಆಗಿರ್ತಾಳೆ. ಆ ನಂತರದಲ್ಲಿ ಪೊಲೀಸರು ಕರೆತಂದು ಎನ್ಕ್ವೈರಿನೂ ಕೂಡ ಮಾಡ್ತಾರೆ. ಆಕೆ ಗಂಡನ ಮನೆಗೆ ಹೋಗಕ್ಕೆ ಒಪ್ಪಲ್ಲ. ಜೊತೆಗೆ ಏನು ಪ್ರಿಯಕರ ಇರ್ತಾರೆ, ಪ್ರಿಯಕರನ ಜೊತೆ ಅದಕ್ಕೂ ಒಪ್ಪೋದ ರೀತಿಯಲ್ಲಿ ಅವಳನ್ನ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿರ್ತಾರೆ. ಆದ್ರೆ ಸಾಂತ್ವನ ಕೇಂದ್ರದಲ್ಲಿ ಅವಳಿಗೆ ಹುಷಾರಿಲ್ಲ ಅನ್ನೋ ಒಂದು ನೆಪದಿಂದ ಆಕೆ ಮತ್ತೆ ಆಸ್ಪತ್ರೆಗೆ ಬರ್ತಾಳೆ. ಆಸ್ಪತ್ರೆಗೆ ಬಂದು ಅಲ್ಲಿಂದ ಮನೆಗೆ ಕರೆ ತಂದಿರ್ತಾರೆ. ಆದ್ರೆ ಮನೇಲೂ ಕೂಡ ಆಕೆ ಇರದೆ ಮತ್ತೆ ಈಗ ಪ್ರಿಯಕರನ ಜೊತೆ ಹೋಗಿರ್ತಕ್ಕಂಥದ್ದು ಸೌಖ್ಯ. ಥ್ಯಾಂಕ್ ಯು ಚೇತನ್ ಮಾಹಿತಿಗೆ.